ಇನ್ನು ಪರಿಷತ್ ಚುನಾವಣೆಯಲ್ಲಿ ನಂಬಿಕೆ ದ್ರೋಹ ಆಗಿದೆ, ಅಡ್ಡ ಮತದಾನ ಆಗುತ್ತೆ ಅಂತ ಮೊದಲೇ ಗೊತ್ತಿತ್ತು ಅಂತ ಕೇಂದ್ರ ಸಚಿವ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಪರಿಷತ್ ಚುನಾವಣೆ ಹಿನ್ನೆಲೆ ನಾನು 2 ಸಭೆಯನ್ನ ಮಾಡಿದ್ದೆ, 17 ಮತಗಳು ಯಾವುದೇ ಕಾರಣಕ್ಕೂ ಒಡಿಬಾರದು ಅಂತ ಹೇಳಿದ್ದೆ. ಆದರೆ ನಿನ್ನೆಯ ಫಲಿತಾಂಶ ಇನ್ನೊಂದು ರೀತಿಯ ಅನುಭವ ನನಗೆ ಕೊಟ್ಟಿದೆ. ನನ್ನ ಅತಿಯಾದ ನಂಬಿಕೆನೇ ಎಲ್ಲೋ ಮುಳುವಾಯಿತು ಅಂತ ಅನ್ಸುತ್ತೆ. ಅತಿಯಾದ ನಂಬಿಕೆ ಇಡೋದು ಕೂಡ ಸೂಕ್ತವಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಆ್ಯಂಡ್ ಕ್ರಾಸ್ ವೋಟಿಂಗ್ ಮಾಡಿದವರ ವಿರುದ್ಧ ಏನು ಮಾಡಬೇಕು ನಾನು ಮಾಡ್ತೀನಿ, ಯಾವಾಗ ಏನು ತೀರ್ಮಾನ ತೆಗೆದುಕೊಳ್ಬೇಕೋ ನಾನು ತೆಗೆದುಕೊಳ್ತೀನಿ ಅನ್ನುವಂಥ ಖಡಕ್ ಮಾತನ್ನ ಕೇಂದ್ರ ಸಚಿವ ಎಚ್ ಡಿ ಕೆ ಹೇಳಿದ್ದಾರೆ. ವಿಧಾನ ಪರಿಷತ್ತಿಗೆ ನಡೆದಂತ ನಿನ್ನೆಯ ಮತದಾನ ನಾನು ಮೊದಲೇ ಮಾಧ್ಯಮ ಸ್ನೇಹಿತರ ಮುಂದೆನೇ ಹೇಳಿದ್ದೆ. ಮನಿ ಪವರು, ಮಸಲ್ ಪವರು ಇದೆಲ್ಲ ಏನು ಹೇಳಿದ್ದೆ. ನಾನು ಚುನಾವಣೆ ಗೆಲ್ತೀವಿ ಅಂತಕ್ಕಂಥ ದೃಷ್ಟಿಯಿಂದ ಅಭ್ಯರ್ಥಿ ನಿಲ್ಲಿಸಿದ್ದಲ್ಲ. ನಾನು ಪಕ್ಷದ ವತಿಯಿಂದ ತೀರ್ಮಾನ ಮಾಡೋದಕ್ಕಿಂತ ಮುಂಚೆ ಈ ದಿನಾಂಕ ನಿಗದಿಯಾದ ಮೇಲೆ ಮನೆಯಲ್ಲೇ 2 ಸಭೆಗಳನ್ನು ಮಾಡಿದೆ. ಎಲ್ಲ ಶಾಸಕರನ್ನ ಎಕ್ಸೆಪ್ಟ್ ಒಬ್ಬರು, ಈ ಜಿಲ್ಲೆಯವ್ರನ್ನ ಬಿಟ್ಟು ಕೆಲವರು ಆಗಲೇ ಸುಮಾರು 1-1.5 ವರ್ಷದಿಂದನೇ ಕಾರು ಹೊರಗಿಟ್ಬಿಟ್ಟವ್ರು. 2 ಕಾರನ್ನು, 1 ಕಾರಲ್ಲ 2 ಕಾರು ಇಟ್ಕೊಂಡವ್ರೆ. ಅವ್ರಿಗೆ ಬೇಕಾದಂಥ ಸಂದರ್ಭದಲ್ಲಿ ಹೇಳಿಕೆಗಳು ಕೊಟ್ಕೊಂಡು ಬಂದಿದ್ದಾರೆ. ಅವರು ಹೇಳಿದ್ದಾರೆ ನನ್ನ ಸಂಪರ್ಕದಲ್ಲೇ ಇರಲಿಲ್ಲ ಅಂತೇಳಿ. ನಾನು 2 ಸಭೆ ಮಾಡಿದ ಉದ್ದೇಶವೇ ನಮ್ಮ ಪಕ್ಷದ 18ರಲ್ಲಿ 17 ಮತಗಳನ್ನು ಉಳಿಸ್ಕೋಬೇಕು ಅಂತಕ್ಕಂಥ ದೃಷ್ಟಿಯಿಂದ. ಕೊನೆಗೆ ನಮ್ಮಲ್ಲೇ ಶಾಸಕರುಗಳು ಕೆಲವರು ಇಲ್ಲ ನಾವು ಯಾವುದೇ ಕಾರಣಕ್ಕೂ ಅಭ್ಯರ್ಥಿ ಆಗದೇ ಇದ್ದರೆ ರಾಂಗ್ ಮೆಸೇಜ್ ಹೋಗ್ತದೆ, ಸೋಲು ಗೆಲುವು ಚುನಾವಣೆಯಲ್ಲಿ ಇದ್ದಿದ್ದೆ, ಅಭ್ಯರ್ಥಿಯನ್ನು ನಿಲ್ಲಿಸಲೇಬೇಕು ಅಂತ ಹೇಳಿ ನಮ್ಮಲ್ಲಿ ಬಹಳ ಕೆಲವು ಶಾಸಕರು ಒತ್ತಾಯಗಳನ್ನು ಮಾಡಿದ್ರು. ನಾನು ಅವತ್ತೂ ಹೇಳಿದ್ದೆ, ನನಗೆ ಬೇಕಾಗಿರೋದು ನಮ್ಮ 17 ಜನ ನೀವೇನಿದ್ದೀವಿ ಅಂತ ಹೇಳ್ತೀರಿ, 17 ಮತಗಳು ಯಾವುದೇ ಕಾರಣಕ್ಕೂ ಒಡೆದೋಗ್ತಕ್ಕಂಥದ್ದಕ್ಕೆ ಅವಕಾಶ ಕೊಡಬೇಡಿ. ಏಕೆಂದರೆ ಹಿಂದಿನ ಅದರ ಅನುಭವ ಆಗಿದೆ ನನಗೆ. ಆ ಹಿನ್ನೆಲೆಯಲ್ಲೇ ಹೇಳಿದಾಗ ಇಲ್ಲ ನಮಗೆ ಪರೀಕ್ಷೆ ಮಾಡಬೇಕು, ನಿಜಕ್ಕೂ ಯಾರ್ಯಾರು ಯಾವ ರೀತಿ ಇದ್ದಾರೆ, ಈ ಪಕ್ಷದ ಬಗ್ಗೆ ಗೌರವ ಇಟ್ಟವರು ಯಾರಿದ್ದಾರೆ, ಹಿತಶತ್ರುಗಳು ಯಾರಿದ್ದಾರೆ, ಇದು ಪರೀಕ್ಷೆ ಆಗಬೇಕು ಅಂದರೆ ನೀವು ಅಭ್ಯರ್ಥಿ ಹಾಕಲೇಬೇಕು ಅಂತಕ್ಕಂಥದ್ದು ನನ್ನ ಮೇಲೆ ಒತ್ತಡ ತಂದಂಥದ್ದು. ಆ 2 ಸಭೆ ಮಾಡಿದೆ, ಅದ್ರ ಮೇಲೆ ತೀರ್ಮಾನ ಮಾಡೋದು ಅಭ್ಯರ್ಥಿ ನಿಲ್ಲಿಸಬೇಕು ಅಂತ ಹೇಳಿ. ಈ ಚುನಾವಣೆಯ ನೆನ್ನೆಯ ಫಲಿತಾಂಶ ಬಹುಶಃ ನಮಗೆ ಇನ್ನೊಂದು ರೀತಿಯ ಅನುಭವವನ್ನು ಕೊಟ್ಟಿದೆ ಅನ್ನೋದು ನಾನು ಹೇಳ್ತೀನಿ. ಯಾರನ್ನೂ ದೂಷಣೆ ಮಾಡ್ಲಿಕ್ಕೆ ಹೋಗಲ್ಲ. ಈಗ ಅತಿಯಾಗಿ ನಂಬಿಕೆ ಇಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತಕ್ಕಂಥದ್ದು ಒಂದು ಸಂದೇಶ ಕೆಲವರು ಕೊಟ್ಟಿದ್ದಾರೆ. ನನ್ನ ಅತಿಯಾದ ನಂಬಿಕೆಯನ್ನು ಎಲ್ಲರ ಮೇಲೂ ಇಡ್ತೀನಿ, ಅದು ನಿಮ್ಮಲ್ಲಿ ಬಂದಿರತಕ್ಕಂಥ ಈ ಗುಣನ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿ ಅಂತಕ್ಕಂಥ ಸಂದೇಶ ನೆನ್ನೆ ಫಲಿತಾಂಶ ನನಗೆ ವೈಯಕ್ತಿಕವಾಗಿ ಕೊಟ್ಟಿದೆ. ಇಲ್ಲಿ ಯಾರನ್ನ ದೂಷಣೆ ಮಾಡಲಿಕ್ಕೂ ಹೋಗಲ್ಲ. ಈ ಫಲಿತಾಂಶದಿಂದ ಯಾವುದೇ ದೊಡ್ಡ ಮಟ್ಟದ ಬದಲಾವಣೆನೂ ನಾವೇನು ತರಲಿಕ್ಕೇನಾಗೋದಿಲ್ಲ. ನಮಗೆ ನಿಜವಾದ ಒಂದು ಅಖಾಡ ಇರತಕ್ಕಂಥದ್ದು 28ರ ಚುನಾವಣೆ. ಅದಕ್ಕೆ ಪಕ್ಷ ಯಾಕೆ ಸಂಘಟನೆ ಮಾಡಬೇಕು ಅಂತಕ್ಕಂಥದ್ದು ನನಗೆ ನೆನ್ನೆಯ ಚುನಾವಣೆಯಲ್ಲಿ ಯಾರು ಕ್ರಾಸ್ ಔಟ್ ಮಾಡಿದ್ದಾರೆ ನನ್ನ ಹತ್ರ ಸಂಪೂರ್ಣ ಮಾಹಿತಿ ಇದೆ, ಸಂಪೂರ್ಣವಾದ ಮಾಹಿತಿ ಇಟ್ಕೊಂಡಿದ್ದೇನೆ.
ಅದರಿಂದ ನಾನೇನು ವಿಚಲಿತನಾಗಿಲ್ಲ. ಯಾರ್ಯಾರು ಕ್ರಾಸ್ ವೋಟ್ ಮಾಡಿದ್ದಾರೆ ಅಂತಕ್ಕಂಥದ್ದು ಮೊದಲೇ ನಾನು ನಿರೀಕ್ಷೆನೂ ಇಟ್ಕೊಂಡಿದ್ದೆ, ಅದು ಯಾರಿಂದ ಹೋಗುತ್ತೆ ಅಂತ ಇದೆ. ಅದರಿಂದ ಇದೇನು ಈ ಚುನಾವಣೆಯ ಫಲಿತಾಂಶ ಕ್ರಾಸ್ ವೋಟಿಂಗು ನನಗೇನು ಯಾವುದೇ ರೀತಿ ಆಘಾತ ಅಚ್ಚರಿ ಯಾವುದೂ ಉಂಟು ಮಾಡಿಲ್ಲ. ಮೊದಲೇ ನನಗೆ ಇದರ ಅರಿವು ಇಟ್ಕೊಂಡಿದ್ದೆ. ಅದರಿಂದ ನಾನು ಹೆಚ್ಚಿಗೆ ಈ ಚುನಾವಣೆಯಲ್ಲಿ ನಮ್ಮ ಮನೆ ದೇವಸ್ಥಾನಕ್ಕೆ ಹಾಕೋದೆ ಆರಾಮಾಗಿ. ನನಗೆ ಗೊತ್ತಿತ್ತು, ನಾನು ಸಾಂಕೇತಿಕವಾಗಿ ನನ್ನ ಪಕ್ಷದ ಶಾಸಕರು ಈಗಲೂ ಯಾವ ರೀತಿ ನಡ್ಕೋಬೋದು ಅಂತಕ್ಕಂಥದ್ದನ್ನು ಪರೀಕ್ಷೆ ಆಗಲಿ ಅಂತಲೇ ಇವತ್ತು ಅಭ್ಯರ್ಥಿ ಹಾಕಿದ್ದೆ. ಅದಕ್ಕೆ ನಾನಾ ರೀಸನ್ಗಳಿದೆ, ಅದು ಬೇಡ ಸಾರ್ವಜನಿಕವಾಗಿ ಬೇಡ. ಇಲ್ಲ ಪಾಪ ಅವರಿಗೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ತಿಲ್ಲ ಅಂತಕ್ಕಂಥದ್ದು ಒಂದು ಭಾಗ. ಈಗಾಗಲೇ ಮುಂದೆ ಏನು ಮಾಡಬೇಕು ಅನ್ನೋದು ಅವ್ರು ತೀರ್ಮಾನ ಮಾಡ್ಕೊಂಡಿದ್ದಾರೆ. ಯಾವ್ಯಾವಾಗ ಯಾರ್ಯಾರ ಹತ್ರ ಏನೇನು ಮಾತಾಡಿದ್ದಾರೆ, ಏನೇನು ವ್ಯವಹಾರಗಳು ನಡೆದಿದೆ ಅದೆಲ್ಲ ನನಗೆ ಗೊತ್ತಿರೋ ವಿಷಯ. ನಮ್ಮಲ್ಲಿ 4 ಜನ ಮಾಡಿದ್ದಾರೆ. ಯಾರು ಅಂತಕ್ಕಂಥದ್ದು ಗೊತ್ತಾಗಿದೆ, ಅದು ಚರ್ಚೆ ಆಗಿದೆ. ಅದು ಚರ್ಚೆ ಆಗಿದೆ. ನಾನು ಯಾವ್ಯಾವ ಟೈಮ್ಗೆ ಏನು ತೀರ್ಮಾನ ಮಾಡಬೇಕು ಇವುಗಳ ವಿಷಯದಲ್ಲಿ ತಗೋತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.